ಹಲೋ, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ವಿಸ್ ವಿತ್ ರಶ್ಮಿ. ನಾನು ಇಷ್ಟು ದಿನ ಆದರೆ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ಬಿಕಾಸ್ ಆಫ್ ಪರ್ಸ್ನಲ್ ಪ್ರಾಬ್ಲಮ್ ನಾನು ಅದಕ್ಕೆ ವೀಡಿಯೋ ಮಾಡಿಲ್ಲ. ಯಾಕೆ ಸ್ವೆಟರ್ ಹಾಕ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಬ್ಯಾಂಗ್ಳೂರಲ್ಲಿ ತುಂಬ ಚಳಿ ಇದೆ, ದಾವಣಗೆರೆ ಥರ ಅಲ್ಲ. ಅಲ್ಲಿ 34-33 ಡಿಗ್ರಿ ಇರ್ತಿತ್ತು. ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ನಾನು ಬಂದು ಇಲ್ಲಿ 15 ಡೇಸ್ ಆಯಿತು. ಇಲ್ಲಿ ಚಳಿಗೆ ಇಲ್ಲೂ ಇರೋಕ್ಕಾಗ್ತಾಯಿಲ್ಲ, ಆ ಥರ ಆಗಿದೆ. ನಾನು ಇನ್ಮೇಲೆ ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಂಗೆ ಕಮೆಂಟ್ ಮಾಡಿ ಕೇಳಿದ್ರಿ, ಪರ್ಸ್ನಲಾಗೂ ಮೆಸೇಜ್ ಮಾಡಿದ್ರಿ, ಯಾಕೆ ನೀವು ವೀಡಿಯೋ ಹಾಕ್ತಾ ಇಲ್ಲ ಅಂಥೇಳಿ. ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ನಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಸಾರಿ. ನಾನಿವತ್ತು ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ ಕಮ್ಬ್ಯಾಕಿಗೆ. ಆ ವಿಡಿಯೋನ ನಿಮಗೆ ಹಾಕ್ತಾಯಿದ್ದೀನಿ. ಬನಾನಾ ಮತ್ತು ಚಾಕ್ಲೇಟ್ ಕೇಕ್. ಪ್ಲೀಸ್ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಮೇಲೆ ದಯವಿಟ್ಟು ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಆಮೇಲೆ ನನ್ನ ಪೆಟ್ಟಿಂದು ಅಂದರೆ ನಮ್ಮ ಅಪ್ಪ ಅಂತ ಅವನ ಹೆಸರು, ನನ್ನ ಪೆಟ್ಟು. ಅವನದು ರೀಲ್ಸು ತುಂಬ ಚೆನ್ನಾಗಿ ಓಡಿದೆ. ಆ್ಯಕ್ಚುಲಿ 600-700 ತನಕ ಓಡಿದೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಶಾರ್ಟ್ ವೀಡಿಯೋಸು ನೋಡಿ, ಆಮೇಲೆ ನನ್ನ ರೀಲ್ಸು ನೋಡ್ತಾಯಿರಿ. ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ವೀಡಿಯೋಸು. ಖಂಡಿತ ನೀವು ಫಾಲೋ ಅಪ್ ಮಾಡಿ ನನ್ನ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಹಲೋ, ನಾನೀಗ ನಿಮಗೆ ಸಿಂಪಲ್ಲಾಗಿ ಒಂದು ಇಂಗ್ರೀಡಿಯೆಂಟ್ ತೋರಿಸ್ತಾ ಇದ್ದೀನಿ, ಯಾವ ಥರ ಕೇಕ್ ಮಾಡ್ಬೋದು ಎಮರ್ಜೆನ್ಸಿಗೆ ಅಂತ. ಇದು ಒಂದು ಮಿಕ್ಸಿಯಲ್ಲಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಅದು ಏಲಕ್ಕಿ ಬಾಳೆಹಣ್ಣು. ಅದಕ್ಕೆ ನಾನು 8 ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಟೇಬಲ್ ಸ್ಪೂನ್ಗೂ ಮತ್ತು ಟೀ ಸ್ಪೂನ್ಗೂ ತುಂಬ ಡಿಫ್ರೆನ್ಸ್ ಇದೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಟೇಬಲ್ ಸ್ಪೂನಿಂದ 8 ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಈಗ ನೆಕ್ಸ್ಟು ಏನೇನು ಹಾಕಬೇಕು ಅಂತ ನಿಮ್ಗೆ ಹೇಳ್ತೀನಿ. ನಿಮಗೆ ಪೌಡರ್ ಮಾಡ್ಕೊಂಡು ಬೇಕಾದ್ರೆ ನಾನು ಹಾಕ್ತೀನಿ, ಶುಗರು ಅನ್ನಂಗಿದ್ರೂ ಹಾಕ್ಬೋದು. ಇದಕ್ಕೆ ನಾನು ಈಗ 2 ಸ್ಪೂನಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ, ರಿಫೈನ್ಡ್ ಆಯಿಲ್, ನೀವು ಯಾವ್ದು ಯೂಸ್ ಮಾಡ್ತಿರೋ ಅದು. ಆಮೇಲೆ ಬೇಕಿಂಗ್ ಸೋಡಾ ಟೇಬಲ್ ಸ್ಪೂನ್, ಅಂದರೆ ಸಣ್ಣ ಸ್ಪೂನಲ್ಲಿ ಇಲ್ಲ ಟೇಬಲ್ ಸ್ಪೂನಲ್ಲಿ ಹಾಫ್ ಸ್ಪೂನ್, ಅದು ಹಾಫ್ ಸ್ಪೂನು ಬೇಕಿಂಗ್ ಸೋಡಾ ಹಾಫ್ ಸ್ಪೂನು ಮತ್ತು ಬೇಕಿಂಗ್ ಸೋಡಾ ಹಾಫ್ ಸ್ಪೂನು ಹಾಕ್ಕೋಬೇಕು. ಎಲ್ಲ ಇದರಲ್ಲೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ರಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಬೇಗ ಆಗುತ್ತೆ, ಕನ್ಫ್ಯೂಷನ್ ಇರಲ್ಲ. ಆಮೇಲೆ ಇದು ಅಷ್ಟೇ, ನಾನು ಬೇಕಿಂಗ್ ಸೋಡಾ ಎಷ್ಟು ಹಾಕಿದ್ನೋ ಬೇಕಿಂಗ್ ಪೌಡ್ರ್ ಅಷ್ಟೇ ಹಾಕಿದ್ದೆ, ಚೀಟಿಂಗ್ ಏನಿಲ್ಲ, 2 ಸಮವಾಗಿ ಹಾಕಿದ್ದೀನಿ. ಆಮೇಲೆ ವೆನಿಲಾ ಎಸೆನ್ಸು 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದು ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ, ಒಂದು ಸ್ವಲ್ಪ ಮೇಲ್ಗಡೆಗೆ ಹಾಕಿದ್ದೀನಿ. ನೀವು ಯಾವ ಬ್ರ್ಯಾಂಡಿನ ಬೇಕಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಯಾವುದು ಪ್ರಮೋಷನ್ ಮಾಡ್ತಾಯಿಲ್ಲ, ಇದೇ ಬ್ರ್ಯಾಂಡಿನ ತೊಗೋಬೇಕು ಅಂತ. ಆಮೇಲೆ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಇದು ಗೋಧಿ ಬೇಕಾದ್ರೂ ತೊಗೋಬೋದು, ಚೆನ್ನಾಗಾಗುತ್ತೆ. ನಾನು ಮುಂಚೆ ಗೋಧಿಯಿಂದ ಮಾಡಿದ್ದೆ, ಇವತ್ತು ಮೈದಾಯಿಂದ ಮಾಡ್ತಾಯಿದ್ದೀನಿ. ಮೋಲ್ಡಿಗೆ ನಾನು ಗ್ರೀಸ್ ಎಲ್ಲ ಹಚ್ಕೊಂಡು, ಅಂದರೆ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನೀವು ಎಣ್ಣೆಯಿಂದನಾರ ಹಾಕಿರ್ಬೋದು, ತುಪ್ಪದಿಂದನಾರ ಆಗಿರ್ಬೋದು, ಅಥವಾ ಬಟರಿಂದನಾರ ಆಗಿ ಮಾಡಿಕೊಂಡು ಕ್ಲೀನಾಗಿ ಇದನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ತೋರಿಸ್ತಾ ಇದ್ದೀನಿ, ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕೋಂಗಿಲ್ಲ, ಹಾಗೆ ಗ್ರೈಂಡ್ ಮಾಡಬೇಕು ನೀವು. ಈಗ ಮಿಕ್ಸಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈಗ ಮೈದಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಕ್ಲೀನಾಗಿ ನಾವು ಮೆಲ್ಲಕ್ಕೆ, ಸ್ವಲ್ಪನೂ ಲಮ್ಸ್ ಬರ್ದಂಗೆ ಕ್ಲೀನಾಗಿ, ಇದು ತುಂಬಾ ಗಟ್ಟಿ ಆಯಿತು. ಅದಕ್ಕೆ ನಾನು ಇದಕ್ಕೆ ಹಾಲು ಹಾಕಿದ್ದೀನಿ, ಯಾವುದೇ ಕಾರಣಕ್ಕೂ ಮೊಸರು ಹಾಕಿಲ್ಲ. ಇನ್ನೊಂದು ಸತಿ ಕೇಳಿಸ್ಕೊಳ್ಳಿ, ನಾನು 1 ಟೀ ಲೋಟದಲ್ಲಿ ಹಾಲು ಹಾಕಿ ಇದನ್ನು ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೆ. ಕಡಿಮೆ ಆಯಿತು ಅಂತ ಅನ್ನಿಸ್ತು, ಮತ್ತು ಇನ್ನೊಂದು ಸ್ವಲ್ಪ ಹಾಲು ಉಳಿದಿತ್ತು ಟೀ ಲೋಟದಲ್ಲಿ, ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀರು ಹಾಕಿಲ್ಲ ಮತ್ತು ಮೊಸರು ಹಾಕಿಲ್ಲ. ನಾನು ಏನು ಇಂಗ್ರೀಡಿಯೆಂಟ್ ನಿಮಗೆ ಹೇಳಿದ್ನೋ ಅಷ್ಟೇ ಹಾಕಿರೋದು, ಅದು ಬಿಟ್ಟರೆ ಏನೂ ಹಾಕಿಲ್ಲ ಇದಕ್ಕೆ ಎಕ್ಸ್ಟ್ರಾ. ಈಗ ಕ್ಲೀನಾಗಿ ಒಂದು ಸ್ವಲ್ಪನೂ ಲಮ್ಸ್ ಇಲ್ದಂಗೆ ಕ್ಲೀನಾಗಿ ಅದಕ್ಕೆ ಎಲ್ಲ ಹೊಂದಾಣಿಕೆ ಆಗಂಗೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಟ್ವೀಟಿ ಫ್ರೂಟಿ ಹಾಕೋಣ ಅಂತ ತಂದಿದ್ದೆ ನಾನು, ಅದು ಹಾಕಲಿಲ್ಲ. ಎಲ್ಲರೂ ಹಾಕ್ತಾರೆ, ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ. ಯಾಕೆ ಚಾಕ್ಲೇಟ್ ಹಾಕಬಾರ್ದು, ಚಾಕ್ಲೇಟ್ ಚೆನ್ನಾಗಿರುತ್ತಲ್ಲ ಅಂಥೇಳಿ ನನ್ನ ಹತ್ರ ಚಾಕ್ಲೇಟ್ ಇತ್ತು, ಅದು ಚಾಕ್ಲೇಟ್ ಹಾಕಿದ್ದೀನಿ ಮೇಲ್ಗಡೆಗೆ. ಯಾವುದೇ ಕಾರಣಕ್ಕೂ ಒಳಗಡೆಗೆ ಹಾಕಬೇಡಿ, ಅದೊಂಥರ ಲಾವಾ ಕೇಕ್ ಆದಂಗೆ ಆಗುತ್ತೆ. ಮೇಲ್ಗಡೆಗೆ ಹಾಕ್ರಿ, ಫ್ಲೇವರು ಚೆನ್ನಾಗಿರುತ್ತೆ, ನಿಮಗೆ ತಿನ್ನೋಕ್ಕೂ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆಮೇಲೆ ಬನಾನಾ ಸ್ಮೆಲ್ ನಿಜವಾಗ್ಲೂ ನನಗೆ ಮಿಕ್ಸಿ ಮಾಡಿದ್ಮೇಲೆ ಗೊತ್ತಾಗ್ತಾ ಇತ್ತು, ಸ್ಮೆಲ್ ಬರ್ತಾ ಇತ್ತು ಕ್ಲೀನಾಗಿ. ಬೇಕ್ ಮಾಡಿದರೆ ಏನಾಗುತ್ತೆ ಅಂತ ನಾನು ಇವತ್ತು ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು 15 ಇಯರ್ಸ್ ಕೆಳಗೆ ನನ್ನ ಹತ್ರ ಶಾಲು ಬೇಲ್ ಅಂತ ಇತ್ತು, ನಾನು ಅವ್ರ ಹತ್ರ ಕುಕ್ಕಿಂಗ್ ಕ್ಲಾಸಿಗೆ ಹೋಗ್ತಾಯಿದ್ದೆ. ಅವ್ರು ನನಗೆ ಸೆಕೆಂಡ್ ಕೇಕಾಗಿ ಕಲಿಸ್ಕೊಟ್ಟಿದ್ದು.
ಫಸ್ಟ್ ಕೇಕು ಸೂಜಿ ಕಲಿಸ್ಕೊಟ್ಟಿದ್ದು, ಇದು ಸೆಕೆಂಡ್ ಕೇಕಾಗಿ ಕಲಿಸ್ಕೊಟ್ಟಿದ್ದು. ಆವಾಗ ನಾನು ಈ ಕೇಕ್ನ ಕಲಿತಿದ್ದು. ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ನಾನು. ಆಮೇಲೆ ನಾನು ಇದನ್ನು 20 ಮಿನಿಟ್ಸು ತೆಳಗಡೆ ಬಾಣಲಿ ಇಟ್ಬಿಟ್ಟು ಉಪ್ಪು ಹಾಕಿ ಅದಕ್ಕೊಂದು ಸ್ಟ್ಯಾಂಡ್ ಹಾಕಿ ಇಟ್ಟೆ. ಅದು ಮೇಲ್ಗಡೆ ಫಿಟ್ ಆಗಲಿಲ್ಲ, ಅದಕ್ಕೆ ಮತ್ತೆ ತೆಗೆದ್ಬಿಟ್ಟು ಇನ್ನೊಂದು ಸಣ್ಣದು ಹಾಕಿಟ್ಟೆ, ಫಿಟ್ ಆಯಿತು ಆವಾಗ. ಈಗ ಇದು ಹೆಚ್ಚು ಕಮ್ಮಿ ಒಂದು 40 ಮಿನಿಟ್ಸ್ ನಾನು ಬೇಕ್ ಮಾಡಿದ್ದೀನಿ. ಆಫ್ ಮಾಡಿದ್ದೀನಿ. ಈಗ ಇದು ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದ್ದೆ. ನಾನೀಗ ಪೋಕ್ ಮಾಡಿ ನೋಡಿದೆ ಟೂತ್ ಪಿಕ್ಕಿಂದ, ಅದು ಯಾವುದೇ ಕಾರಣಕ್ಕೂ ಸ್ಟಿಕ್ ಆಗಲಿಲ್ಲ. ಅಂದರೆ ಪೂರ್ತಿ ಕ್ಲೀನಾಗಿ ಬೆಂದಿತ್ತು, ಏನು ಅದಕ್ಕೆ ಪ್ರಾಬ್ಲಮ್ ಇರಲಿಲ್ಲ. ಕೇಕು ಆಲ್ರೆಡಿ ಫುಲ್ ಫಿನಿಷ್ ಆಗಿತ್ತು. ಅದು ಸೆಟಲ್ ಡೌನ್ ಆಗಲಿ ಅಂತೇಳಿ ಅದಕ್ಕೆ ಆ ಥರ ಹಿಂಗೆ ಸೌಂಡ್ ಮಾಡಿ ಬಡ್ದಿದ್ದೀನಿ ಅಷ್ಟೇ. ಅದಾದಮೇಲೆ ಈಗ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಒಂದು ತಟ್ಟೆಗೆ. ನಿಮಗೆ ತೋರಿಸ್ತಾ ಇದ್ದೀನಿ ಮೋಲ್ಡ್ನ. ಅದು ಯಾವುದೇ ಕಾರಣಕ್ಕೂ ಇದು ಆಗಿಲ್ಲ, ಸೀದಿಲ್ಲ, ಆಮೇಲೆ ತೆಳಗಡೆ ಏನೂ ಹಿಡಿದಿಲ್ಲ. ಆಮೇಲೆ ಬಟರ್ ಪೇಪರ್ ಕ್ಲೀನಾಗಿ ಬರ್ತಾಯಿದೆ ನೋಡಿ. ಯಾವಾಗ ಬಟರ್ ಪೇಪರ್ ಕ್ಲೀನಾಗಿ ಬರುತ್ತೆ ಅಂದರೆ ಕ್ಲೀನಾಗಿ ಬೆಂದಿರುತ್ತೆ ಕೇಕು, ಆವಾಗ ಬರುತ್ತೆ. ಇಲ್ಲ ಅಂದರೆ ಸ್ಟಿಕ್ ಆಗಿರುತ್ತೆ. ಇದು ತುಂಬಾ ಮೆತ್ತಗಿತ್ತು, ಆಮೇಲೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ಎಮ್ಮಿ ಆಗಿತ್ತು. ದಯವಿಟ್ಟು ಒಂದು ಸತಿ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ತಿಂದಮೇಲೆ ಹೆಂಗಿತ್ತು ಫ್ಲೇವರು ಅಂಥೇಳಿ. ನಾನು ನಿಮಗೀಗ ತೋರಿಸ್ತಾ ಇದ್ದೀನಿ. ಅಪ್ಪುಗೆ ತುಂಬ ಇಷ್ಟ ಆಯಿತು ಫ್ಲೇವರು, ಆ ಸ್ಮೆಲ್ಲಿಗೆ. ಅವನಿಗೆ ಬನಾನಾ ಇಷ್ಟ, ಅದಕ್ಕೆ ಅವಾಗಿಂದ ನನಗೂ ಕೊಡು ಅಂತ ಅಲ್ಲಿಂದ ಇಲ್ಲಿಗೆ ಅಡ್ಡಾಡ್ತಾ ಇದ್ದಾನೆ. ಫಸ್ಟ್ ಅವನಿಗೆ ತಿನ್ನಿಸ್ಬೇಕೀಗ. ಇಲ್ಲ, ಕೊಡ್ಬೋದು ಯಾವಾಗಾರು ಒಂದು ಸತಿ. ನೀವು ಕೊಡ್ತೀರಾ ಅಂತ ಯಾರು ಕೇಳಬೇಡಿ. ಮತ್ತೆ ಯಾವಾಗಾರು ಒಂದು ಸತಿ ಕೊಡ್ತೀವಿ. ಚಾಕ್ಲೇಟ್ ಕೊಡಲ್ಲ, ಕೇಕ್ ಕೊಡ್ತೀವಿ. ಅವನಿಗೆ ಶುಗರ್ ಜಾಸ್ತಿ ತಿನ್ನಿಸ್ಬಾರ್ದು, ಮೈದಾನೂ ಕೊಡಬಾರ್ದು. ಆದರೂ ಒಂದು ಪೀಸ್ ಕೊಟ್ಟೆ ಇವತ್ತು. ತುಂಬಾ ಇಷ್ಟಪಟ್ಟ ಅವನು. ನೀವೊಂದು ಸತಿ ಮನೇಲಿ ಮಾಡ್ಕೊಂಡು ನೋಡಿ. ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.